ರಾಜ್ಯ ಬಿಜೆಪಿಗೆ 7.5 ಕಾಟ ಶುರುವಾಗಿದೆಯಾ? ಬಿಜೆಪಿ ಶಾಸಕರ ಅಡ್ಡ ಮತದಾನಕ್ಕೆ ಬಿವೈ ವಿಜಯೇಂದ್ರ ಅಶೋಕ್ನೇ ನೇರವಾದ ಕಾರಣರಾದ್ರ? ರಾಜ್ಯ ನಾಯಕರ ನಡುವೆ ಶಾಸಕರಿಗೆ ಹೊಂದಾಣಿಕೆ ಇಲ್ವಾ? ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಪರಿಷತ್ ಚುನಾವಣೆ ಮುಂಚಿತ ಬಿಜೆಪಿ ಶಾಸಕರ ಕೈಗೆ ವಿಜಯೇಂದ್ರ ಸಿಕ್ಕಿಲ್ವಂತೆ. ರಾಜ್ಯ ಬಿಜೆಪಿಗೆ 7.5 ಕಾಟ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಶಾಸಕರ ಅಡ್ಡ ಮತದಾನಕ್ಕೆ ಬಿವೈ ವಿಜಯೇಂದ್ರ ಹಾಗೆ ಅಶೋಕ್ನೇ ನೇರ ಕಾರಣವಾ? ನೋಡಿ, ರಾಜ್ಯ ನಾಯಕರ ನಡುವೆ ಶಾಸಕರಿಗೆ ಹೊಂದಾಣಿಕೆ ಇಲ್ವಾ? ಹಂಗಿದ್ರೆ ಸದ್ಯ ಪರಿಷತ್ ಚುನಾವಣೆ ಮುಂಚಿತವಾಗಿ ಬಿಜೆಪಿ ಶಾಸಕರ ಕೈಗೆ ಬಿವೈ ವಿಜಯೇಂದ್ರ ಸಿಕ್ಕೇ ಇಲ್ವಾ? ಹಂಗಿದ್ರೆ ಯತ್ನಾಳ್ ಹೇಳುವ ರೀತಿ ಬಿವೈ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಗಿರಾಕಿ ಏನಾದ್ರೂ ಆಗ್ಬಿಟ್ರಾ? ನೋಡಿ, ರಾಜ್ಯದ ಕೈ ನಾಯಕರ ಜೊತೆ ವಿಜಯೇಂದ್ರನಿಗೆ ಅಡ್ಜಸ್ಟ್ಮೆಂಟ್ ಏನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯ ಎದ್ದಿರುವಂತದ್ದು. ದೆಹಲಿಯಲ್ಲಿ ಬಿವೈ ವಿಜಯೇಂದ್ರ ಹಾಗೆ ಆರ್ ಅಶೋಕ್ಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ. ನೋಡಿ, ನಿಮ್ಮಲ್ಲೇ ಇರುವಂತಹ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅಂತ ಅಂದ್ರೆ ಶಾಸಕರನ್ನ ನಿಮ್ಮ ಕೈಯಲ್ಲಿ ಹಿಡಿದಿಟ್ಕೊಳ್ಳೋಕ್ ಆಗಲ್ಲ ಅಂತ ಅಂದ್ರೆ ಮತ್ತೆ ಯಾವ ರೀತಿಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ನೀವು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬಿವೈ ವಿಜಯೇಂದ್ರಗೆ ಮತ್ತೆ ಆರ್ ಅಶೋಕ್ಗೆ ಹೈಕಮಾಂಡ್ ಚಾಟಿ ಬೀಸಿರುವಂತದ್ದು. ಅದರ ಜೊತೆಗೆ ಇಲ್ಲಿ ಮತ್ತೊಂದು ಕಡೆಗೆ ಹೈಕಮಾಂಡ್ ಬಹಳ ದೊಡ್ಡ ಮಟ್ಟದಲ್ಲಿ ಬಿವೈ ವಿಜಯೇಂದ್ರಗೆ ಗುಡುಗಿದ್ದಾರೆ. ಏನಂತ, ನೀವು ಯಾಕೆ ಇರಲಿಲ್ಲ ಆ ಸಂದರ್ಭದಲ್ಲಿ ಅಂತ ಹೇಳಿ. ರಾಜ್ಯ ಬಿಜೆಪಿಯಲ್ಲಿ ಅಡ್ಡಿಯಾದ ಅಡ್ಡ ಮತದಾನ ಹೈಕಮಾಂಡ್ ಗರಂ ಆಗ್ಬಿಟ್ಟಿದೆ. ಸತ್ಯ ಶೋಧನಾ ಸಮಿತಿ ಲಿಸ್ಟ್ ನಲ್ಲಿರುವ ಹೆಸರುಗಳು ಯಾವ್ಯಾವ್ದು? ಹಾಗಿದ್ರೆ ನೋಡಿ, ಸತ್ಯ ಶೋಧನಾ ಸಮಿತಿಯಲ್ಲಿ ಅಡ್ಡ ಮತದಾನ ಮಾಡಿದಾರಲ್ಲ, ಆ ಎಲ್ಲರದ್ದು ಹೆಸರಿದೆಯಂತೆ. ಹಾಗಾದ್ರೆ ಯಾರ್ಯಾರ ಹೆಸರಿರ್ಬೋದು? ಬಿಜೆಪಿ ಶಾಸಕರಿಗೆ ವಿಜಯೇಂದ್ರ ಆರ್ ಅಶೋಕ್ಗೆ ದೊಡ್ಡ ತಲೆನೋವಾಗ್ಬಿಟ್ರ? ಹಾಗಿದ್ರೆ ಬಿವೈ ವಿಜಯೇಂದ್ರ ಆಪ್ತರದ್ದೇ ಹೆಚ್ಚಿನ ಕಾರ್ಬಾರ್ ಅಂತೆ. ನೋಡಿ, ಅಲ್ಲಿ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಸೊ ಈಗ ಇಲ್ಲಿ ಬಿವೈ ವಿಜಯೇಂದ್ರ ಅವರದ್ದೇ ಹೆಚ್ಚಿನ ಕಾರ್ಬಾರ್ ಅಂತೆ. ಹಾಗಿದ್ರೆ ಆರ್ ಅಶೋಕ್ ಬಣದವರು ಸೈಲೆಂಟ್ ಆಗ್ಬಿಟ್ರ? ಪರಿಷತ್ ಚುನಾವಣೆ ಬಳಿಕ ಕಮಲಪಾಳ್ಯದಲ್ಲಿ ಬಹಳ ದೊಡ್ಡ ಭಾರೀ ಸಂಚಲನ. ನೋಡಿ, ಪಕ್ಷದಲ್ಲೇ ಸ್ವಪಕ್ಷದವರಿಗೆ ಇರುವಂತಹ ರಾಜ್ಯಾಧ್ಯಕ್ಷರ ಮೇಲೆ ಗೌರವ ಇಲ್ಲ. ಸೊ ಅಡ್ಡ ಮತದಾನ ಮುಂದಿನ ಚುನಾವಣೆ ಇದರ ಮೇಲೆ ಪರಿಣಾಮ ಬೀಳುತ್ತೆ, ಹೊಡೆತ ಬೀಳಬಹುದು ಅನ್ನುವಂಥದ್ದು ಸದ್ಯ ಈಗ ಬಿಜೆಪಿ ಪಕ್ಷದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಅಬ್ಬರ ಜೋರಾಗಿತ್ತು ಪರಿಷತ್ ಚುನಾವಣೆ ವೇಳೆ. ಆ ನಂತರದಲ್ಲಿ ಸದ್ಯ ಕಮಲಪಾಳ್ಯದಲ್ಲಿ ಈಗ ಭಾರಿ ದೊಡ್ಡ ಸಂಚಲನ ಮೂಡಿದೆ. ನೋಡಿ, ಬಿಜೆಪಿ ಶಾಸಕರು ಅಡ್ಡ ಮತದಾನಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಜೊತೆಗೆ ಸ್ವಪಕ್ಷದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮತ್ತೊಂದು ಕಡೆಗೆ ಅಡ್ಡ ಮತದಾನದ ಹಿಂದೆ ನಾಯಕತ್ವದ ವೈಫಲ್ಯ ಇದೆಯಾ? ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್, ಇವರಿಬ್ಬರದ್ದೇ ವಿಫಲವ ಹಂಗಿದ್ರೆ ಅನ್ನುವಂಥ ಪ್ರಶ್ನೆ ಈ ಕುರಿತಂತೆ ಹೈಕಮಾಂಡ್ ಕ್ಲಾಸ್ ಕೂಡ ತೆಗೆದುಕೊಂಡಿದೆ. ಇನ್ನು ಈ ಬೆಳವಣಿಗೆಗಳ ಕಾರಣ ಎಂಬುದು ಕೈಪಾಳ್ಯದಲ್ಲಿ ಭಾರಿ ಸದ್ದಾಗ್ತಾ ಇರುವಂತಹ ವಿಚಾರ. ಮತ್ತೊಂದು ಕಡೆಗೆ ಪರಿಷತ್ ಚುನಾವಣೆಗೆ ಮುನ್ನ ಕೆಲ ಶಾಸಕರಿಗೆ ವಿಜಯೇಂದ್ರ ಸಂಪರ್ಕ ಸಿಗಲಿಲ್ಲ ಅಂತೆ. ನೋಡಿ, ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪರಿಷತ್ ಚುನಾವಣೆ ನಡೀತಾ ಇದೆ ಅಂದ್ರೆ ಮುತುವರ್ಜಿ ವಹಿಸಬೇಕು. ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಯಾವಾಗ ಪರಿಷತ್ ಚುನಾವಣೆ ನಡೀತು ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಹೈ ಅಲರ್ಟ್ ಆಗಿದ್ರು, ರೆಸಾರ್ಟ್ ಕರ್ಕೊಂಡು ಹೋದ್ರು. 2 ದಿನ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದ ರೀತಿ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡಿದ್ದಾರೆ. ಹಾಗಿದ್ರೆ ಬಿಜೆಪಿ ಮಾತ್ರ ಯಾಕೆ ಆರಾಮಾಗಿದ್ಬಿಡ್ತು? ನಮ್ಮ ಶಾಸಕರು ಏನೂ ತೊಂದರೆ ಇಲ್ಲದೆ ಮತದಾನ ಮಾಡ್ತಾರೆ ಅನ್ನುವಂಥ ಗ್ಯಾರಂಟಿ ಅವ್ರಿಗೆ ಬಂದ್ಬಿಡ್ತಾ ಅನ್ನುವಂಥದ್ದು. ಮತ್ತೆ ಒಂದಷ್ಟು ಜನ ಬಿವೈ ವಿಜಯೇಂದ್ರಗೆ ಕರೆ ಮಾಡಿದ್ರೆ ಕರೆ ಕೂಡ ಹೋಗಿಲ್ಲ ಅಂತೆ. ನಾಯಕತ್ವ ಮತ್ತು ಶಾಸಕರ ನಡುವಿನ ಸಮನ್ವಯದ ಕೊರತೆ ಈ ಅಡ್ಡ ಮತದಾನಕ್ಕೆ ಕಾರಣ ಎಂಬಂತ ಪ್ರಶ್ನೆಯೂ ಕೂಡ ಈಗ ಉದ್ಭವಿಸಿದೆ. ಇನ್ನು ಮತ್ತೊಂದು ಕಡೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿಯ ಉಚ್ಚಾಟಿತ ಶಾಸಕ, ಆತ ಹೇಳಿರುವಂತದ್ದು ಈ ಅಡ್ಜಸ್ಟ್ಮೆಂಟ್ ಆರೋಪಗಳು ಈಗ ಸದ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿರುವಂತದ್ದು. ಸೊ ಈಗ ಇಲ್ಲಿ ಯತ್ನಾಳ್ ಹೇಳ್ತಾರೆ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತ ಹೇಳಿ. ರಾಜ್ಯದ ಆಡಳಿತ ಪಕ್ಷದ ಜೊತೆಗೆ ನಾಯಕರು ಮತ್ತೆ ಬಿಜೆಪಿ ನಾಯಕರಿಗೆ ಹೊಂದಾಣಿಕೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು. ಅಡ್ಡ ಮತದಾನ ಏನೋ ಆಗೋಯ್ತು, ಸದ್ಯ ಈಗ ಬಿಜೆಪಿ ಹೈಕಮಾಂಡ್ ಗರಂ ಆಗಿರೋದು ನಿಜ. ಮತ್ತೊಂದು ಕಡೆಗೆ ಸತ್ಯ ಶೋಧನಾ ಸಮಿತಿ ರಚನೆಯಾದ್ರೆ ಅದರ ವರದಿಯಲ್ಲಿ ಯಾರ್ಯಾರ ಹೆಸರು ಬರಬಹುದು ಅನ್ನೋದನ್ನ ನಾವು ಸದ್ಯ ಈಗ ಕಾಡ್ ನೋಡ್ಬೇಕಾಗಿರೋದು. ಒಟ್ಟಾರೆ ಈ ಅಡ್ಡ ಮತದಾನ ಕೇವಲ ಚುನಾವಣೆಯ ಸೋಲಿನ ಕಥೆಯ ಅಥವಾ ಈ ಬಿಜೆಪಿ ಒಳ ಬಣ ರಾಜಕೀಯ ಅಥವಾ ಈ ಅಸಮಾಧಾನ ಮತ್ತು ಈ ನಾಯಕತ್ವದ ಸವಾಲುಗಳ ದೊಡ್ಡ ಸ್ಫೋಟನ ಅನ್ನೋದು ಕಾದ್ ನೋಡ್ಬೇಕು. ಹೈಕಮಾಂಡ್ ಮಾತ್ರ ಚಾಟಿ ಬೀಸಿರೋದು ಸುಳ್ಳಲ್ಲ. ಬಿವೈ ವಿಜಯೇಂದ್ರ ಆರ್ ಅಶೋಕ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದೆ. ಸೊ ಮುಂದಿನ ದಿನಗಳಲ್ಲಿ ಇದರಲ್ಲಿ ರಾಜ್ಯಾಧ್ಯಕ್ಷರ ತಲೆದಂಡ ಆಗುತ್ತಾ, ವಿರೋಧ ಪಕ್ಷ ನಾಯಕನ ತಲೆದಂಡ ಆಗುತ್ತಾ, ಅಥವಾ ಯಾವ ರೀತಿ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ ಬಿಜೆಪಿ ಹೈಕಮಾಂಡ್, ಕಾದು ನೋಡ್ಬೇಕು.